everyone fine. ದೇವರನಾಡು ಕೇರಳದಲ್ಲಿ ಭೂಕುಸಿತದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ. 100ಕ್ಕೂ ಹೆಚ್ಚು ಮಂದಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿಯಾಗಿ ಇದೇ ದೇವರನಾಡು ಕೇರಳದಲ್ಲಿ ಕರ್ನಾಟಕದವರು ಕೂಡ ಸಿಲುಕಿರುವಂತ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಮಣ್ಣಿನಡಿ ಹಲವು ಕನ್ನಡಿಗರು ಸಿಲುಕಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಪ್ರವಾಸಕ್ಕೆ ಅಂತ ತೆರಳಿದ್ದವರು ಸಿಲುಕಿರುವಂತ ಸಾಧ್ಯತೆ ಇದೆ. ಸೇನೆ ಹಾಗೂ ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಮೆಪ್ಪಾಡಿ ಸೌಂದರ್ಯ ಸವಿಯೋಕೆ ತೆರಳಿದಂತ ಚಾರಣಿಗರು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದವರು ಇದ್ರು, ಕನ್ನಡಿಗರು ಕೂಡ ಇದ್ರು. ಮಣ್ಣಿನ ಅಡಿ ಸಿಲುಕಿರಬಹುದು ಅನ್ನುವಂತ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ದೇವರನಾಡು ಕೇರಳದಲ್ಲಿ ಭೂಕುಸಿತ ಭಾರೀ ಅವಾಂತರವನ್ನ ತಂದೊಡ್ಡಿದೆ. ನೂರಾರು ಜನರಿಗೆ ಗಾಯಗಳಾಗಿದೆ, ಸಮಸ್ಯೆಗಳಾಗಿದೆ. ಸಾವಿರಾರು ಸಂಖ್ಯೆಯ ಜನರುಗಳು ಈ ಒಂದು ಅವಾಂತರದಿಂದ ತತ್ತರಿಸಿ ಹೋಗುವಂತ ಎಲ್ಲಾ ರೀತಿಯಾದಂತ ಪರಿಸ್ಥಿತಿ ಸದ್ಯ ದೇವರನಾಡಿನಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಅಲ್ಲಿನ ಪರಿಸ್ಥಿತಿಯನ್ನ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಪಾಪ ರಾತ್ರಿ ಮಲಗಿ ಬೆಳಗಾಗೋದ್ರ ಒಳಗೆ ದೊಡ್ಡ ದುರಂತವೇ ಸಂಭವಿಸಿಬಿಟ್ಟಿದೆ. ಕೆಲವರು ಮನೆಯನ್ನು ಕಳ್ಕೊಂಡಿದ್ದಾರೆ, ಕೆಲವರು ಕಾರನ್ನು ಕಳ್ಕೊಂಡಿದ್ದಾರೆ, ಕೆಲವರು ತಮ್ಮ ಕುಟುಂಬದ ಸದಸ್ಯರನ್ನೇ ಕಳ್ಕೊಂಡಿರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದು ಒಂದು ಪ್ರದೇಶದಲ್ಲಿ ಭೂಕುಸಿತ ಸಂಭವಿಸಿಲ್ಲ. ನೋಡ್ತಾ ನೋಡ್ತಾ ಕೇಳ್ತಾ ಈ ಊರುಗಳು ಮತ್ತು ಜಾಗಗಳ ಹೆಸರು ಕೂಡ ಬದಲಾಗ್ತಾ ಇದೆ ಮತ್ತು ಸಾವಿನ ಸಂಖ್ಯೆಗಳು ಕೂಡ ಏರಿಕೆ ಆಗ್ತಾ ಇದೆ. ಸುಮಾರು 400 ಗ್ರಾಮಗಳು 400 ಮನೆ ಇದ್ದಂಥ ಗ್ರಾಮ ಜಲಾವೃತವಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಸುಮಾರು 10ಕ್ಕೂ ಹೆಚ್ಚಿನ ತಾಲೂಕುಗಳಲ್ಲಿ ಈ ಥರದ ಸಮಸ್ಯೆ ಎದುರಾಗಿದೆ. ನಿನ್ನೆ ಎಲ್ಲ ನಾರ್ಮಲ್ ಆಗೇ ಇತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಈ ಹಿಂದೆಯಿಂದ ಕೇಳ್ತಾ ಇದ್ದೀವಿ, ಸುಮಾರು 2-3 ತಿಂಗಳಿಂದಲೂ ನಾವು ಮಳೆ ಯಾವಾಗ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಗ ವಯನಾಡಿನಲ್ಲಿ ಭಾರಿ ಮಳೆ ಆಗಿದೆ, ವಯನಾಡಿನಲ್ಲಿ ಮಳೆ ಆಗ್ತಾ ಇದೆಯಂತೆ ಅನ್ನೋದನ್ನ ನಾವುಗಳು ಕೂಡ ಕೇಳಿದ್ದೀವಿ. ನಾರ್ಮಲ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ಮಳೆ ಆಗ್ತಾ ಇತ್ತು. ಹಾಗೆ ಇವತ್ತು ಮಳೆ ಸುರಿತಾ ಇದೆ ಅಂತ ಭಾವಿಸ್ಕೊಂಡು ರಾತ್ರಿ ಮಲಗಿದ್ದಾರೆ. ಆದ್ರೆ ಒಮ್ಮೆಲೆ ಮೇಘ ಸ್ಫೋಟ ಆಗಿರೋದ್ರಿಂದ ರಾತ್ರಿ 1:15ಕ್ಕೆ, ಮಧ್ಯರಾತ್ರಿ 2 ಗಂಟೆಗೆ ಮತ್ತು ಬೆಳಗಿನ ಜಾವ 4 ಗಂಟೆಗೆ ಈ 3 ಟೈಮಿಂಗ್ಸ್ನಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಇದೇ ಸಮಸ್ಯೆಯನ್ನ ತಂದೊಡ್ಡಿರೋದು. ಒಂದು ಗ್ರಾಮದ ಮೇಲೆ ಸಂಪೂರ್ಣವಾಗಿ ಭೂಕುಸಿತ ಆಗಿರೋದು. ಅಲ್ಲಿ ಮನೆ ಇತ್ತು, ಅಂಗಡಿ ಇತ್ತು, ಶಾಲೆ ಇತ್ತು, ದೇವಸ್ಥಾನ ಇತ್ತು. ಇದ್ಯಾವುದೂ ಈಗ ನಾವು ಕಂಡು ಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಆದ್ರೂ ಇನ್ನಿಲ್ಲದಂತ ಹರಸಾಹಸವನ್ನ, ಇನ್ನಿಲ್ಲದಂತ ಪ್ರಯತ್ನವನ್ನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ನಾನಾ ರೀತಿಯಾದಂತ ಕಸರತ್ತನ್ನ ಮಾಡಲಾಗ್ತಾ ಇದೆ. ಆದ್ರೂ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ಅನ್ನೋದನ್ನ ನೀವು ಈ ವಿಜುವಲ್ ಅಲ್ಲಿ ಗಮನಿಸ್ತಾ ಇದ್ದೀರಾ. ಕೆಸರು ಮಿಶ್ರಿತ, ಮಣ್ಣು ಮಿಶ್ರಿತ ನೀರು. ಇಲ್ಲಿಂದ ಅಲ್ಲಿ ಕ್ರಾಸ್ ಆಗಬೇಕು ಅಂತ ಅಂದ್ರೆ ಒಂದು ಹಗ್ಗ ಕಟ್ಕೊಂಡು, ದಾರ ಕಟ್ಕೊಂಡು ಆ ಕಡೆ ಹೋಗಬೇಕು. ಅದು ಯಾವಾಗ ಏನಾಗುತ್ತೆ ಅನ್ನೋದು ಹೇಳಕ್ಕೆ ಆಗೋದಿಲ್ಲ. ಕ್ಷಣಕ್ಕೂ ನೀರಿನ ರಭಸ ಕೂಡ ಹೆಚ್ಚಾಗ್ತಾ ಇದೆ, ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಾ ಇದೆ. ಒಂದು ಅಂದಾಜಿನ ಮೇಲೆ ಹೋಗಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಂತೂ ಸಾಧ್ಯವಾಗ್ತಾ ಇಲ್ಲ. ಮಳೆನೂ ಕೂಡ ನಿರಂತರವಾಗಿ ಬೇರೆ ಬೇರೆ ಭಾಗಗಳಲ್ಲಿ ಬರ್ತಾ ಇರೋದ್ರಿಂದ ಆ ನೀರಿನ ಹರಿವು ಹೆಚ್ಚಾಗ್ತಾ ಇದೆ. ಸೊ ಹೀಗಿರಬೇಕಾದ್ರೆ ಹೆವಿ ರಿಸ್ಕ್ ಅನ್ನ ತೆಗೆದುಕೊಂಡು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಎಕ್ಸಾಕ್ಟ್ ಆಗಿ ಆ ಜಿಲ್ಲಾಡಳಿತಕ್ಕೆ ಯಾವ್ಯಾವ ಗ್ರಾಮದಲ್ಲಿ ಸಮಸ್ಯೆ ಆಗಿದೆ, ಎಲ್ಲೆಲ್ಲಿ ಗ್ರಾಮಗಳು ಮುಳುಗಡೆ ಆಗಿದೆ, ಎಲ್ಲೆಲ್ಲಿ ಯಾರ್ಯಾರು ಸಿಲುಕಿಕೊಂಡಿದ್ದಾರೆ, ಎಷ್ಟು ಜನ ಸಾವಿಗೀಡಾಗಿರಬಹುದು, ಎಷ್ಟು ಜನ ಸಂಕಷ್ಟದಲ್ಲಿ ಇರಬಹುದು, ಇದನ್ನ ಸ್ವತಃ ಜಿಲ್ಲಾಡಳಿತಕ್ಕೆ ಇಷ್ಟೇ ಆಗಿದೆ ಅಂತ ನಿಖರವಾದಂಥ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ನದಿಯಲ್ಲಿ ಹೆಣದ ರಾಶಿಗಳು ತೇಲ್ ಬರ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ, ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡ್ತಿದ್ದಾರೆ, ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಬಂಡೆ ಕಲ್ಲುಗಳು ಕೂಡ ಬಂದು ಬೀಳ್ತಾ ಇರೋದು ಇದು ಕೂಡ ಕಾರ್ಯಾಚರಣೆಗೆ ಹಿನ್ನಡೆ ಆಗುವಂತೆ ಮಾಡಿದೆ. ಸೊ ಈಗಾಗಲೇ ಸಿಎಂ ಕೂಡ ಕೆಲವು ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ಅವ್ರ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹೆಲ್ಪ್ ಲೈನ್ ಸೆಂಟರ್ ಅನ್ನು ಕೂಡ ತೆರೆಯಲಾಗಿದೆ. ಆ ಕಂಟ್ರೋಲ್ ರೂಮ್ಗೂ ಕೂಡ ಪಿಣರಾಯಿ ವಿಜಯನ್ ಅವರು ಭೇಟಿ ಕೊಟ್ಟಿದ್ರು. ಎಲ್ಲ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹೆಲ್ಪ್ ಲೈನ್ ಏನೋ ಕೊಟ್ಟಿದ್ದಾರೆ, ಬಟ್ ಆ ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡೋದಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವರು ಮೊಬೈಲೇ ಇಲ್ಲ, ಕೆಲವರಿಗೆ ಚಾರ್ಜೇ ಇಲ್ಲ, ಕೆಲವರು ಟಿವಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟಿವಿ ನೋಡಲಿಲ್ಲ ಅಂತಂದ್ರೆ ಆ ಹೆಲ್ಪ್ ಲೈನ್ ಅನೌನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದು ಹೇಗೆ? ಸೊ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು, ಅಡೆತಡೆಗಳು, ಸವಾಲುಗಳು ಎದುರಾಗ್ತಾ ಇದೆ. ಕಣ್ಣಿಗೆ ಕಂಡವರನ್ನ
ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಕಣ್ಣಿಗೆ ಕಾಣದೇ ಇರುವ ಊರುಗಳು, ಜನರು, ಅವ್ರನ್ನೆಲ್ಲ ರಕ್ಷಣೆ ಹೇಗೆ ಮಾಡೋದು ಅನ್ನೋದು ಈಗಿರುವಂತ ಪ್ರಶ್ನೆ. 19 ಇತ್ತು, ಸಾವಿನ ಸಂಖ್ಯೆ 23 ಆಯ್ತು, 24 ಆಯ್ತು, 26 ಆಯ್ತು, 46 ಆಯ್ತು, 47ಕ್ಕೆ ಬಂದು ನಿಂತಿದೆ ಈಗ. ಸೊ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳು ಇದೆ. ನೋಡಿ ನೀರು ಯಾವ ರೀತಿ ಆಗಿದೆ ಅಂತ. ಇದು ಹೆದ್ದಾರಿನೇ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಅಂದ್ರೆ ಇನ್ನು ಬೇರೆ ಬೇರೆ ರಸ್ತೆಗಳ ಕತೆಗೇನಾಗಿರ್ಬೋದು ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಇಲ್ಲಿ ಯಾವ್ದಾದ್ರು ಹೆಣ ಬಂತು ಅಂದ್ರೂ ಕೂಡ ಹೆಂಗೆ ಗೊತ್ತಾಗತ್ತೆ? ಮಣ್ಣು ಮಿಶ್ರಿತ ನೀರು, ಇದರಲ್ಲಿ ಏನು ಕೊಚ್ಕೊಂಡು ಹೋದ್ರೂ ಕೂಡ ಗೊತ್ತಾಗೋದೇ ಇಲ್ಲ. ಈ ಥರದೊಂದು ಪರಿಸ್ಥಿತಿ ಇದೆ. ಹೆದ್ದಾರಿಗಳಲ್ಲೇ ಈ ರೀತಿಯಾದಂಥ ನೀರು ಹರಿದುಕೊಂಡು ಹೋಗ್ತಾ ಇದೆ. ಇನ್ನು ಮನೆಗಳ ಪರಿಸ್ಥಿತಿ ಅವನ್ನೆಲ್ಲ ನೀವು ಕೇಳಲೇಬೇಡಿ. ತೀರಾ ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡಿಗರು ಕೂಡ ಸಿಲುಕಿದ್ದಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಬೇಸರಕ್ಕೆ ಕಾರಣವಾಗ್ತಾ ಇದೆ. We are trying every possible way to rescue our people. So Honorable Chief Minister himself has given instructions early in the morning itself, and all hospitals are set, and we have received some 24 bodies in different hospitals, and many are injured. So they are also every possible way to rescue our people and to give proper treatment is also we have ensured that. We have NDRF team there, but 4 more teams will be joining there, and also we have fire force teams there, civil defense team is there, and also Navy will be reaching there. Honorable Chief Minister has informed, so Chief Minister has sought the help of Army, Navy, etc. We can see the visuals. The visuals are quite shocking. So it's very, very, very unfortunate. So we actually, many rods have collapsed, and one bridge is also washed away. ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ತುಂಬಾ ಕಷ್ಟದ ಪರಿಸ್ಥಿತಿಯನ್ನ ಎದುರಿಸಲಾಗ್ತಾ ಇದೆ. ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಇಲ್ಲಿವರೆಗೂ 24 ಬಾಡೀಸ್ಗಳು ಇದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಸೊ ಅಲ್ಲಿನ ಸ್ಥಿತಿಗತಿಯನ್ನ ಅವ್ರು ಹೇಳುವಾಗ ವಿಜುವಲ್ಸ್ ಅನ್ನ ನೋಡಿದ್ರೆ ನೀವು ಶಾಕ್ ಆಗ್ತೀರಾ ಅನ್ನೋದನ್ನ ಕೂಡ ಹೇಳಿದ್ರು. ಸೊ ಇದು ಡ್ರೋನ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ಸುತ್ತಮುತ್ತಲ ಭಾಗದಲ್ಲಿ ಯಾವ ತರದೊಂದು ಪರಿಸ್ಥಿತಿ ಇದೆ ಅಂತ ನೋಡಿ. ನೀರ್ ನಾರ್ಮಲ್ ಆಗಿ ಒಂದು ನದಿನೋ ಹೊಳೆನೋ ಹರಿದುಕೊಂಡು ಹೋಗೋದಕ್ಕೆ ಅದಕ್ಕೆ ಅದರದ್ದೇ ಆದಂತ ಒಂದು ಜಾಗ ಇರುತ್ತೆ. ಸೊ ನಾರ್ಮಲ್ ಆಗಿ ಇದೇ ಸ್ಪೇಸ್ ಅಲ್ಲಿ ಅಥವಾ ಇದೇ ಜಾಗದಲ್ಲಿ ನದಿ ಹರಿದು ಹೋಗುತ್ತೆ ಅಂತ ನಾವು ಭಾವಿಸ್ಕೊಳ್ತೀವಿ. ಆದ್ರೆ ಇಲ್ಲಿ ಹೇಗೆ ಬೇಕೋ ಹಾಗೆ ನೀರು ಹರಿದುಕೊಂಡು ಹೋಗಿದೆ. ತನ್ನದೇ ಆದಂತ ಮಾರ್ಗವನ್ನ ನದಿಯಲ್ಲಿ ಕಂಡುಕೊಂಡಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇರಬಹುದು. ಈ ನೀರು ಹೋಗಿರುವಂತ ಮಾರ್ಗದಲ್ಲಿ ಅನೇಕ ಗ್ರಾಮಗಳು, ಅನೇಕ ಮನೆಗಳು, ಅನೇಕ ಕಟ್ಟಡಗಳು, ವೆಹಿಕಲ್ಸ್ ಎಲ್ಲವೂ ಕೂಡ ಇತ್ತು. ಎಲ್ಲವೂ ನೀರಲ್ಲಿ ತೇಲಿ ಹೋಗಿದೆ. ಹೀಗೆ ಹೋಗಿದೆ ನೀರು ಅಂತ ನಾವು ಹೇಳಲಿಕ್ಕೆ ಇಲ್ಲ, ಆಗ್ತಾ ಇಲ್ಲ. ಹೇಗೆ ಬೇಕೋ ಹಾಗೆ ಆ ನೀರು ಹರ್ಕೊಂಡು ಹೋಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಕೆಲವು ಮನೆಗಳು ಮಾತ್ರ ಉಳ್ಕೊಂಡಿರೋದು ಕೂಡ ನಮಗೆ ಕಾಣಿಸ್ತಾ ಇದೆ. ಕೆಲವು ಮನೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಆ ಮನೆ ಒಳಗಿದ್ದವರ ಪರಿಸ್ಥಿತಿ ಮತ್ತು ಆ ಮನೆ ಒಳಗಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೊಂದು ಡ್ರೋನ್ ಕ್ಯಾಮರಾದ ವಿಜುವಲ್ಸ್. ಯಾವ ರೀತಿಯಾಗಿ ಸದ್ಯದ ಪರಿಸ್ಥಿತಿ ಅಲ್ಲಿ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇರೋದು. ಮಣ್ಣು ಕೊಚ್ಕೊಂಡು ಆ ನೀರು ಎಷ್ಟು ಫೋರ್ಸ್ ಆಗಿ ಹರಿದು ಹೋಗ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇರಬಹುದು. ಸೊ ಈ ಹಿಂದೆ ಇದೇ ತರದಿತ್ತ ಇಲ್ಲಿ ಅಂತಂದ್ರೆ ಖಂಡಿತವಾಗಿ ಹೀಗಿರ್ಲಿಲ್ಲ. ಆದರೆ ಇದಕ್ಕಿದ್ದ ಹಾಗೇನೆ ನೀರು ಇಷ್ಟರ ಮಟ್ಟಿಗೆ ಹರಿದು ಹೋಗಿದೆ. ಅಲ್ಲಿ ಸ್ಥಳೀಯರು ಮಾತನಾಡುವಂಥ ಸಂದರ್ಭದಲ್ಲಿ ಕೆಲವರು ಹೇಳ್ತಾ ಇದ್ರು, ನಿನ್ನೆವರೆಗೂ ನಾರ್ಮಲ್ಲೇ ಇತ್ತು, ರಾತ್ರಿ ನಾವು ಮಲಗೋವರೆಗೂ ನಾರ್ಮಲ್ ಆಗೇ ಇತ್ತು, ಎಲ್ಲವೂ ಸರಿ ಇತ್ತು, ಒಂದು ರೆಡ್ ಅಲರ್ಟ್ ಘೋಷಿಸಿರಲಿಲ್ಲ, ಒಂದು ಯೆಲ್ಲೋ ಅಲರ್ಟ್ ಘೋಷಿಸಿರಲಿಲ್ಲ, ನಾರ್ಮಲ್ ಆಗೇ ಮಳೆ ಇತ್ತು. ಆದರೆ ನಾವು ಬೆಳಗ್ಗೆ ಏಳೋದ್ರೊಳಗೆ ಇಷ್ಟರ ಮಟ್ಟಿಗೆ ನೀರಿದೆ ಅಂತ ಅಂದರೆ ನಮಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಅನ್ನೋದನ್ನು ಅಲ್ಲಿನ ಸ್ಥಳೀಯರು ಕೆಲವರು ಹೇಳ್ಕೊಳ್ತಾ ಇದ್ರು. ನೋಡಿ, ಕೆಲವು ಕಡೆಯಲ್ಲಿ ರೈಲ್ವೆ ಹಳಿಗಳಿಗೂ ಕೂಡ ಸಮಸ್ಯೆ ಆಗಿದೆ. ರೈಲ್ವೆ ಹಳಿನೇ ಕೊಚ್ಚೋಗ್ಬಿಟ್ಟಿದೆ. ಈಗಾಗಲೇ 19ಕ್ಕೂ ಹೆಚ್ಚಿನ ರೈಲ್ವೆ ಪ್ರಯಾಣವನ್ನು ಸ್ಥಗಿತ ಮಾಡಲಾಗಿದೆ. ರೈಲು ಸಂಚಾರವನ್ನು ಸ್ಥಗಿತ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ರೈಲು ಓಡಾಡೋದು ಬೇಡ ಅಂತ ಹೇಳಿದ್ದಾರೆ. ಯಾಕಂದರೆ ಸ್ವಲ್ಪ ಜಸ್ಟ್ ಮಿಸ್ರಲ್ಲಿ ಒಂದು ರೈಲು ದುರಂತ ಸಂಭವಿಸಬೇಕಾಗಿತ್ತು. ಅಲ್ಲಿನ ವಾಚ್ಮ್ಯಾನ್ ಎಚ್ಚೆತ್ಕೊಂಡಿದ್ದಾರೆ. ಯಾವುದೇ ರೈಲು ಸಂಚಾರ ಬೇಡ ಅಂತ ಹೇಳಿದ್ರಿಂದ ಅದು ಸ್ಟಾಪ್ ಕೂಡ ಆಗಿದೆ. ಸೊ ಯಾರ್ಯಾರು ಎಲ್ಲೆಲ್ಲಿ ಇದ್ದಿರೋ ಮನೆಗಳಲ್ಲಿ ಸೇಫ್ ಆಗಿದ್ರೆ ದಯವಿಟ್ಟು ಮನೆಗಳಲ್ಲೇ ಇರಿ. ಎಲ್ಲಿಗೂ ಹೋಗೋದು, ಎಲ್ಲಿಗೂ ಬರೋದು, ಇದು ಯಾವ ಕೆಲಸವನ್ನು ಮಾಡಬೇಡಿ. ಯಾಕಂದರೆ ಎಲ್ಲವೂ ಕೂಡ ಡೇಂಜರ್ ಅನ್ನೋದನ್ನು ಕೇರಳ ಸರ್ಕಾರ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದೆ. ಅಯ್ಯೋ ಹೇಗೂ ಮಳೆ ಆಗ್ತಿದೆ, ನಾವು ಬೇರೆ ಕಡೆ ಹೊರಟು ಬಿಡೋಣ ಅಂದರೆ ಯಾವ ಹೆದ್ದಾರಿ ಹೇಗೆ ಕೊಚ್ಕೊಂಡು ಹೋಗುತ್ತೆ, ಯಾವ ಮಣ್ಣು ಎಲ್ಲಿ ಕುಸಿಯುತ್ತೆ, ಇದ್ಯಾವುದನ್ನು ಕೂಡ ಹೇಳಲಿಕ್ಕೆ ನಿಖರವಾಗಿ ಸಾಧ್ಯವಾಗ್ತಾ ಇಲ್ಲ. ಆ ಥರದೊಂದು ಪರಿಸ್ಥಿತಿಯನ್ನು ಇದೀಗ ಕೇರಳ ಎದುರಿಸ್ತಾ ಇದೆ. ಅಲ್ಲಿನ
ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ವಯನಾಡು ದುರಂತದ ವಿಜುವಲ್ಸ್ ಇದು. ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರವಾಹದ ಭೀತಿ, ಪ್ರವಾಹ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ರೀತಿಯಾಗಿ ಎಲ್ಲವೂ ಕೊಚ್ಕೊಂಡು ಹೋಗಿದೆ. ಇನ್ನು 5 ದಿನಗಳ ಕಾಲ ನಿರಂತರವಾಗಿ ಭಾರೀ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಬೇರೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗಲೇ ಹೀಗೆ ಇನ್ನು 5 ದಿನ ಏನಾದರೂ ಇದೇ ತರ ಮಳೆ ಆಯಿತು ಅಂತಂದ್ರೆ ತೀರಾ ಕಷ್ಟದ ಪರಿಸ್ಥಿತಿ. ಈಗಾಗಲೇ 300ಕ್ಕೂ ಹೆಚ್ಚು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರೂ ಕೂಡ ಅದು ಸಾಕಾಗ್ತಾ ಇಲ್ಲ. ಆ ರಕ್ಷಣಾ ಕಾರ್ಯಾಚರಣೆಯ ಸಿಬ್ಬಂದಿಯ ಸಂಖ್ಯೆ ಕೂಡ ನಮಗೆ ಸಾಕಾಗ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ರು. ಈಗಾಗಲೇ ಯುದ್ಧ ವಿಮಾನವನ್ನು ಕೂಡ ಕಳಿಸಲಾಗಿದೆ. ವಾಯುಸೇನೆಯ ಕಡೆಯಿಂದ 2 ವಿಮಾನಗಳನ್ನು ಕಳಿಸಲಾಗಿದೆ. ಅದರಲ್ಲೂ ಕೂಡ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಸ್ಯಾಟಲೈಟ್ ವ್ಯೂ ಮುಖಾಂತರವಾಗಿ ಕಾರ್ಯಾಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯಾವ ಭಾಗದಲ್ಲಿ ಮನೆಗಳು ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ, ಜನರು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ವ್ಯೂ ಮಾಡಿ ನೋಡ್ತಾ ಇದ್ದಾರೆ. ಸೊ ನಿರಂತರವಾದಂಥ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಜನಪ್ರತಿನಿಧಿಗಳು, DC, SP ಎಲ್ಲರೂ ಭೇಟಿ ಕೊಡ್ತಾ ಇದ್ದಾರೆ.